ಯಂಗ್ಸ್ಟರ್ ಸ್ಪೋರ್ಟ್ಸ್ ಪ್ರಮೋಟರ್ಸ್ ಟ್ರಸ್ಟ್ ಮತ್ತು ಯಂಗ್ಸ್ಟರ್ ಸ್ಪೋರ್ಟ್ಸ್ ಕ್ಲಬ್ ತಮ್ಮ 25ನೇ ವಾರ್ಷಿಕೋತ್ಸವದ ಅಂಗವಾಗಿ ಆಯೋಜಿಸಿದ್ದ 18ನೇ ರಾಜ್ಯ ಮಟ್ಟದ ಶಾಲಾ ಒಲಿಂಪಿಕ್ಸ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2026 ಜುಲೈ 10ರಿಂದ 12ರವರೆಗೆ ಬೆಂಗಳೂರಿನ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣದಲ್ಲಿ ಯಶಸ್ವಿಯಾಗಿ ನಡೆಯಿತು. ಪ್ರತಿಷ್ಠಿತ 3 ದಿನಗಳ ಈ ಚಾಂಪಿಯನ್ಶಿಪ್ ಕರ್ನಾಟಕದಾದ್ಯಂತ 250ಕ್ಕೂ ಹೆಚ್ಚು ಶಾಲೆಗಳು ಭಾಗವಹಿಸಿದ್ದು, ರಾಜ್ಯ ಮಟ್ಟದಲ್ಲಿ ಸ್ಪರ್ಧಿಸಲು ಸಾವಿರಾರು ಪ್ರತಿಭಾನ್ವಿತ ಯುವ ಕ್ರೀಡಾಪಟುಗಳನ್ನು ಒಟ್ಟುಗೂಡಿಸಿತು. ಉದ್ಘಾಟನಾ ಸಮಾರಂಭದಲ್ಲಿ ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಬೃಹತ್ ಮತ್ತು ಮಧ್ಯಮ ನೀರಾವರಿ ಇಲಾಖೆಯ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ, ಜಯನಗರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಸೌಮ್ಯ ರೆಡ್ಡಿ, ಮಾಜಿ ಆಡಳಿತ ಪಕ್ಷದ ನಾಯಕರು ಮತ್ತು ಜಯನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಶ್ರೀ ಎನ್ ನಾಗರಾಜು, ಡಾಕ್ಟರ್ ಕೆ ಲೋಕೇಶ್ವರ, ಜಿವಿ ಸುರೇಶ್ ರೆಡ್ಡಿ, ಡಾಕ್ಟರ್ ಜಯರಾಮ್, ರಾಷ್ಟ್ರೀಯ ದಾಖಲೆ ಹೊಂದಿರುವ ಸಿಂಧು ಶ್ರೀಜಿ ಮತ್ತು ಇತರ ಗಣ್ಯ ಅತಿಥಿಗಳು ಉಪಸ್ಥಿತರಿದ್ದರು. ಅವರ ಸ್ಫೂರ್ತಿದಾಯಕ ಉಪಸ್ಥಿತಿಯು ಯುವ ಕ್ರೀಡಾಪಟುಗಳನ್ನು ಪ್ರೇರೇಪಿಸಿತು ಮತ್ತು ತಳಮಟ್ಟದಲ್ಲಿ ಕ್ರೀಡೆಗಳನ್ನು ಉತ್ತೇಜಿಸುವ ಮಹತ್ವವನ್ನು ಒತ್ತಿ ಹೇಳಿತು. ಚಾಂಪಿಯನ್ಶಿಪ್ ಅನ್ನು 8 ವರ್ಷದೊಳಗಿನವರು, 10 ವರ್ಷದೊಳಗಿನವರು, 13 ವರ್ಷದೊಳಗಿನವರು, 14 ವರ್ಷದೊಳಗಿನವರು, 16 ವರ್ಷದೊಳಗಿನವರು ಮತ್ತು 18 ವರ್ಷದೊಳಗಿನವರು ಸೇರಿದಂತೆ ವಿವಿಧ ವಯಸ್ಸಿನ ವಿಭಾಗಗಳಲ್ಲಿ ನಡೆಸಲಾಯಿತು. ಕ್ರೀಡಾಪಟುಗಳು 100 ಮೀಟರ್, 200 ಮೀಟರ್, 400 ಮೀಟರ್, 800 ಮೀಟರ್ ರಿಲೇ ರೇಸ್ಗಳು, ಲಾಂಗ್ ಜಂಪ್, ಹೈ ಜಂಪ್, ಶಾಟ್ ಪುಟ್, ಜಾವೆಲಿನ್ ಥ್ರೋ, ಡಿಸ್ಕಸ್ ಥ್ರೋ, ಹರ್ಡಲ್ಸ್ ಮತ್ತು ಹಲವಾರು ಇತರ ಇವೆಂಟ್ಗಳನ್ನು ಒಳಗೊಂಡಂತೆ ವಿವಿಧ ಟ್ರ್ಯಾಕ್ ಮತ್ತು ಫೀಲ್ಡ್ ಇವೆಂಟ್ಗಳಲ್ಲಿ ಸ್ಪರ್ಧಿಸಿದರು. ಚಾಂಪಿಯನ್ಶಿಪ್ 3 ದಿನಗಳಲ್ಲಿ ಅಸಾಧಾರಣ ಪ್ರತಿಭೆ, ದೃಢ ನಿಶ್ಚಯ ಮತ್ತು ಕ್ರೀಡಾ ಮನೋಭಾವವನ್ನು ಪ್ರದರ್ಶಿಸಿತು. ಚಾಂಪಿಯನ್ಶಿಪ್ ಒಂದು ಭವ್ಯ ಬಹುಮಾನ ವಿತರಣಾ ಸಮಾರಂಭದೊಂದಿಗೆ ಮುಕ್ತಾಯಗೊಂಡಿತು. ಅಲ್ಲಿ ವಿಜೇತರು ಮತ್ತು ಅತ್ಯುತ್ತಮ ಪ್ರದರ್ಶನ ನೀಡುವವರಿಗೆ ಪದಕಗಳು, ಪ್ರಮಾಣ ಪತ್ರಗಳು ಮತ್ತು ಟ್ರೋಫಿಗಳನ್ನು ನೀಡಲಾಯಿತು. ಈ ಕಾರ್ಯಕ್ರಮವು ಅಥ್ಲೆಟಿಕ್ಸ್ ಶ್ರೇಷ್ಠತೆಯನ್ನು ಆಚರಿಸುವುದಲ್ಲದೆ ಶಿಸ್ತು, ತಂಡದ ಕೆಲಸ ಮತ್ತು ಏಕತೆಯನ್ನು ಉತ್ತೇಜಿಸಿತು. ಇದು 18ನೇ ರಾಜ್ಯ ಮಟ್ಟದ ಶಾಲಾ ಒಲಿಂಪಿಕ್ಸ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ 2026 ಕರ್ನಾಟಕದಾದ್ಯಂತ ಶಾಲೆಗಳಿಗೆ ಸ್ಮರಣೀಯ ಮತ್ತು ಯಶಸ್ವಿ ಕ್ರೀಡಾಕೂಟವನ್ನಾಗಿ ಮಾಡಿತು. ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮಲ್ಲಿ 25ನೇ ವರ್ಷದ ಸಿಲ್ವರ್ ಜೂಬ್ಲಿ ಒಲಿಂಪಿಕ್ ಸ್ಪೋರ್ಟ್ಸ್ ಅಂತರ್ಶಾಲಾ ಒಲಿಂಪಿಕ್ ಸ್ಪೋರ್ಟ್ಸ್ನ ಇವತ್ತು ಕಾರ್ಯಕ್ರಮ ಉದ್ಘಾಟನೆ ಆಗಿದೆ. ಅದರಲ್ಲೂ ಕೂಡ ವಿಶೇಷವಾಗಿ 18ನೇ ವರ್ಷದ ಅಂತರ್ಶಾಲಾ ಈ ಒಲಿಂಪಿಕ್ ಸ್ಪೋರ್ಟ್ಸ್ ಏನು ಇವತ್ತು ನಡೀತಾ ಇದೆ, ಇವತ್ತು ನಾಳೆ ನಾಡಿದ್ದು ಕೂಡ ನಡೆಯುತ್ತೆ. ಇವತ್ತು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಯಂಗ್ಸ್ಟರ್ಸ್ ಸ್ಪೋರ್ಟ್ಸ್ ಕ್ಲಬ್ ರಮೇಶ್ ಅವರ ನೇತೃತ್ವದಲ್ಲಿ ಇವತ್ತು ಈ ಅಥ್ಲೆಟ್ ಸ್ಪೋರ್ಟ್ಸು ನಡೀತಾ ಇದೆ. ಒಂದು ದೊಡ್ಡ ಮಟ್ಟದಲ್ಲಿ ಸಾವಿರಾರು ಜನ ಇವತ್ತು ಸೇರಿದ್ದಾರೆ. 150 ಸ್ಕೂಲು ಇವತ್ತು ಭಾಗವಹಿಸಿದೆ. ರಾಜ್ಯ ಮಟ್ಟದಲ್ಲಿ ಅಂತರ್ಶಾಲಾ ಸ್ಪೋರ್ಟ್ಸ್ ಇವತ್ತು ನಡೀತಾ ಇದೆ. ಇವತ್ತು ನಾಳೆ ನಾಡಿದ್ದು 3 ದಿವಸ ಕೂಡ ನಡೆಯುತ್ತೆ. ನಮ್ಮ NR ರಮೇಶ್ ಅವರು ಸೆಕ್ರೆಟರಿ ಅವರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ. ವರ್ಷಕ್ಕೆ 4 ಸ್ಪೋರ್ಟ್ಸ್ ದೊಡ್ಡ ಮಟ್ಟದಲ್ಲಿ ಇದೇ ಸ್ಟೇಡಿಯಮಲ್ಲಿ ಮಾಡ್ತಾರೆ. ಈ ಸತಿ 25ನೇ ವರ್ಷ ದೊಡ್ಡ ಮಟ್ಟದಲ್ಲಿ ಅಥ್ಲೆಟ್ಸ್ನ ಸ್ಕೂಲ್ ಒಲಿಂಪಿಕ್ ಸ್ಪೋರ್ಟ್ಸ್ನ ನಡೆಸಬೇಕು ಅಂತೇಳಿ ತೀರ್ಮಾನ ತೊಗೊಂಡಿದ್ರು. ಎಲ್ಲಿ ನಮ್ಮ ಕಂಠೀರವ ಸ್ಟೇಡಿಯಮಲ್ಲಿ. ಅಲ್ಲಿ ಕಾರಣಾಂತರದಿಂದ ಅಲ್ಲಿ ಸ್ಟೇಡಿಯಂ ಸಿಗದೇ ಇರೋದ್ರಿಂದ ಇವತ್ತು ನಮ್ಮ ರಾಮಲಿಂಗರೆಡ್ಡಿ ಅವರ ನೇತೃತ್ವದಲ್ಲಿ, ಸೋಮ್ಯರೆಡ್ಡಿ ಅವರ ನೇತೃತ್ವದಲ್ಲಿ ಈ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮ್ಮಲ್ಲೇ ನಾವು ಅವ್ರಿಗೆ ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದರಲ್ಲಿ ವಿಶೇಷವಾಗಿ ನಮ್ಮ ರಮೇಶ್ ಅವರು ಸ್ಪೋರ್ಟ್ಸ್ ಅಂದರೆ ರಮೇಶ್ ಅಂದರೆ ಸ್ಪೋರ್ಟ್ಸು 365 ದಿವಸ ಸ್ಪೋರ್ಟ್ಸು, ಆ ಸ್ಪೋರ್ಟ್ಸ್ ಬಗ್ಗೆ ಯೋಚನೆ ಮಾಡ್ತಾರೆ, ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ. ಅದರಲ್ಲಿ ವಿಶೇಷವಾಗಿ ಎಲ್ಲ ಆಟಗಳು ಕೂಡ ಈಗ 15-20 ದಿವಸ ಮೊದಲು
ಬಂದು ಖೋಖೋ ಇರ್ಬೋದು, ವಾಲಿಬಾಲ್ ಇರ್ಬೋದು, ಥ್ರೋಬಾಲ್ ಇರ್ಬೋದು, ಕಬಡ್ಡಿ ಇರ್ಬೋದು, ಈ ಥರ ಎಲ್ಲ ಸ್ಪೋರ್ಟ್ಸ್ ಮಾಡಿದ್ರು. ಇವತ್ತು 3 ದಿವಸ ಅಥ್ಲೆಟ್ಸ್ಗೆ ಅಂತಲೇ ಮಾಡ್ತಾಯಿದ್ದಾರೆ. ಮಕ್ಕಳೆಲ್ಲ ಭಾಗವಹಿಸಿದ್ದಾರೆ. ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು 2 ಮಾತು ಮುಗಿಸ್ತೇನೆ. ನಮ್ಮ ಯಂಗ್ಸ್ಟರ್ ಸ್ಪೋರ್ಟ್ಸ್ ಕ್ಲಬ್ನ 25ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿರ್ಬೋದು, ಮುಖ್ಯ ಉಸ್ತುವಾರಿಗಳಾಗಿರುವಂಥ ನಮ್ಮ ರಾಘವೇಂದ್ರ ಸರ್ ಅವರಿದ್ದಾರೆ. ಇದಕ್ಕೆ ಬುನಾದಿ ಹಾಕಿಕೊಟ್ಟಿರೋರು. ನಮಗೆ ನಾನು ಈ ಮಟ್ಟದಲ್ಲಿ ಇಲ್ಲಿ ಬರಬೇಕು ಅಂದರೆ ಅವರೇ ಮುಖ್ಯ ಬುನಾದಿ ಹಾಕಿರೋ. ಪ್ರಾರಂಭದಲ್ಲಿ ಇದ್ದು ನಾವು ಇದ್ದೀವಿ, ನೀವು ಮಾಡಿ ಅಂತ ಮುಂದೆ ನಿಂತ್ಕೊಂಡು ನಮ್ಮ ಬೆನ್ನು ತಟ್ಟಿ ಮುಂದೆ ಕಲಿಸಿದ್ದಾರೆ. ಅವರನ್ನು ಇವತ್ತು ಅವರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಜೊತೆಗೆ ನಮ್ಮ ತಂಡಕ್ಕೆ ಈಗ ಯಾವುದು ಯಂಗ್ಸ್ಟರ್ ಸ್ಪೋರ್ಟ್ಸ್ ಕ್ಲಬ್ನ 25ನೇ ವಾರ್ಷಿಕ ಉತ್ಸವದಲ್ಲಿ ಎಲ್ಲ ತಂಡದ ಉಸ್ತುವಾರಿಗಳಾಗಿರ್ಬೋದು ಹಾಗೂ ಸಮಿತಿಯ ಸದಸ್ಯರುಗಳಾಗಿರ್ಬೋದು, ಕ್ರೀಡಾಪಟುಗಳಾಗಿರ್ಬೋದು, ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಯಂಗ್ಸ್ಟರ್ ಸ್ಪೋರ್ಟ್ಸ್ ಕ್ಲಬ್ಗಳಲ್ಲಿ ಪ್ರಾರಂಭ ಮಾಡಿ ಉನ್ನತ ಮಟ್ಟದಲ್ಲಿ ಅವರು ಸಾಧನೆಯನ್ನು ಮಾಡುತ್ತಾ ಹಿಂಗೆ ಮುಂದುವರಿಸ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ಶುಭ ಕೋರುತ್ತೇನೆ. ಜೊತೆಗೆ ಇವತ್ತಿನ ದಿವಸ ಏನು ನಾವು 18th ಸ್ಟೇಟ್ ಲೆವೆಲ್ ಸ್ಕೂಲ್ ಒಲಿಂಪಿಕ್ಸ್ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸುಮಾರು ರಾಜ್ಯ ಮಟ್ಟದಿಂದ ರಾಜ್ಯದಲ್ಲಿ ಏನು ಕರ್ನಾಟಕ ರಾಜ್ಯದ ಒಟ್ಟಾರೆ ಎಲ್ಲ ಡಿಸ್ಟಿಕ್ ಇದರಿಂದ ಬಂದಿರುವಂಥ 150 ಶಾಲೆಗಳಿಂದ ಭಾಗವಹಿಸಿದ್ದಾರೆ. ಹೆಣ್ಣು ಮಕ್ಕಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು. ಇದರಲ್ಲಿ ಈ ಕ್ರೀಡಾಕೂಟದಲ್ಲಿ ರಾಜ್ಯದ ಏನು ಬಿಗಿನಿಂಗಿಂದ 8 ಇಯರ್ಸಿಂದ ಹಿಡಿದು 18 ಇಯರ್ಸ್ವರೆಗೂ ಎಲ್ಲ ಏಜಿನ ಮಕ್ಕಳಿಗೆ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಸತತವಾಗಿ 18 ವರ್ಷ ನಾವು ಮುಂದುವರಿಸ್ಕೊಂಡು ಬಂದಿದ್ದೀವಿ. ಈ ಕ್ಲಬ್ಬಿನ ಮುಖಾಂತರ ನಾವು ಏನು ಮಾಡ್ತಾ 25 ವರ್ಷದಿಂದ ಕ್ರೀಡೆಗಳನ್ನು ನಡೆಸ್ಕೊಂಡು ಬಂದಿದ್ದೀವೋ ಅದರಲ್ಲಿ ಏನು ರಾಜ್ಯ ಮಟ್ಟದ ರಸ್ತೆ ಓಟಗಳಾಗಿರ್ಬೋದು ಹಾಗೂ ಗುಂಪಿನ ಆಟಗಳಾಗಿರ್ಬೋದು. ಅವು ಇದೇ ರೀತಿಯಾಗಿ ರೀಸೆಂಟಾಗಿ ಏನು ವರ್ಲ್ಡ್ ಅಥ್ಲೆಟಿಕ್ ಡೇ ಸೆಲೆಬ್ರೇಷನ್ನಾಗಿ ನಾವು ಮೇಯಲ್ಲಿ ಕಂಡಕ್ಟ್ ಮಾಡಿದ್ದೀವಿ. ಈಗ ಲಾಸ್ಟ್ ಮಂತ್ 25-26ನೇ ತಾರೀಕು ಸುಮಾರು 235 ಸ್ಕೂಲ್ಗಳು, ಶಾಲಾ ಕಾಲೇಜುಗಳಿಂದ ಗುಂಪಾಟಗಳ ಕ್ರೀಡೆಯಲ್ಲಿ ಭಾಗವಹಿಸಿ ಅತ್ಯುತ್ತಮವಾಗಿ ಯಶಸ್ವಿಯಾಯಿತು. ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣದಲ್ಲಿ ನಾವೀಗ ಕ್ರೀಡಾಕೂಟವನ್ನು ಆಯೋಜಿಸಿದ್ದೀವಿ. ನಮ್ಮ ಯಂಗ್ಸ್ಟರ್ ಸ್ಪೋರ್ಟ್ಸ್ ಕ್ಲಬ್ನ ಕಾರ್ಯದರ್ಶಿಗಳಾದಂಥ ನಮ್ಮ NR ರಮೇಶ್ ಅವರು 25 ವರ್ಷಗಳಿಂದ ಬೆಂಗಳೂರಿನಲ್ಲಿ ಕ್ರೀಡಾ ಚಟುವಟಿಕೆಗಳನ್ನ ಭಾಳ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ. ರಮೇಶ್ ಮತ್ತು ತಂಡ ರಮೇಶ್ ಅವ್ರ ಜೊತೆಗೆ ನನಗೆ ಗೊತ್ತಿದ್ದ ಮಟ್ಟಿಗೆ ನಮ್ಮ ಉಮೇಶ್ ಅವರು ಮತ್ತು ಭಾಳಷ್ಟು ಜನ ಇದ್ರು. ಅವ್ರ ಹೆಸರುಗಳು ನಾನು ಮರ್ತೋಗಿದ್ದೀನಿ. ಆಮೇಲೆ ಈಗ ಈ ಕ್ರೀಡಾಕೂಟದಲ್ಲಿ ಸುಮಾರು ಕರ್ನಾಟಕ ರಾಜ್ಯದಾದ್ಯಂತ ಇರುವಂಥ ಶಾಲೆಗಳಲ್ಲಿ ಸುಮಾರು 150 ಶಾಲೆಗಳು ಭಾಗವಹಿಸಿದ್ದಾವೆ. ಇದೆಲ್ಲ ಭಾಳ ದೊಡ್ಡದಾದಂಥ ಒಂದು ಸಾಧನೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಒಂದೇ ಕ್ರೀಡಾಂಗಣದಲ್ಲಿ 150ಕ್ಕೂ ಹೆಚ್ಚು ಶಾಲೆಗಳು ಭಾಗವಹಿಸಿ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವಂಥದ್ದು ಭಾಳ ಕಷ್ಟಕರವಾದ ಸನ್ನಿವೇಶ. ಇವಾಗ ಸುಮಾರು 25 ವರ್ಷಗಳಿಂದನೂ 100ಕ್ಕೂ ಹೆಚ್ಚು ಶಾಲೆಗಳು ಭಾಗವಹಿಸ್ತಾನೆ ಬಂದಿದ್ದಾವೆ. 150, 180, 160 ಈ ಥರ ಶಾಲೆಗಳು ಪ್ರತಿ ವರ್ಷ ಭಾಗವಹಿಸ್ತಾ ಇದ್ವು. ಈ ನಮ್ಮ ಜಯನಗರ ಕ್ರೀಡಾಂಗಣದಲ್ಲಿನೂ ಭಾಳ ವರ್ಷದಿಂದ ಈ ಕ್ರೀಡಾಕೂಟಗಳನ್ನ ನಡೆಸ್ಕೊಂಡು ಬಂದಿದ್ದೀವಿ.